ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ಇ-ಶ್ರಮ್ ಕಾರ್ಡನ್ನು ಹೇಗೆ ಅಪ್ಲೈ ಮಾಡಬಹುದು ಎಂಬುದನ್ನು ತಿಳಿಸ್ಕೊಡ್ತೇವೆ. ಮೊದಲಿಗೆ ಇ-ಶ್ರಮ್ ಕಾರ್ಡ್ ಇದೊಂದು ಗವರ್ನಮೆಂಟ್ ಸ್ಕೀಮ್ ಆಗಿದೆ. ಮತ್ತೆ ಇದು ರಿಟೈರ್ಮೆಂಟ್ ಸಪೋರ್ಟಿವ್ ಕಾರ್ಡ್ ಸ್ಕೀಮ್ ಕೂಡ ಆಗಿದೆ. ಯಾವುದೇ ಲೇಬರ್ಗೆ ಆರ್ ಫಾರ್ಮರ್ಗೆ 60 ಇಯರ್ಸ್ ಆದ ನಂತರ ಮಂತ್ಲಿ 3000 ನೀಡುವ ಮತ್ತು ಡೆತ್ ಇನ್ಶೂರೆನ್ಸ್ ಫೆಸಿಲಿಟಿ ನೀಡುವ ಸ್ಕೀಮ್ ಇದಾಗಿದೆ. ಪಾರ್ಷಿಯಲ್ ಡಿಸಬಿಲಿಟಿ ಇರೋರಿಗೆ 1 lakh ವರೆಗೂ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡಲಾಗುತ್ತೆ. ಇ-ಶ್ರಮ್ ಕಾರ್ಡ್ ಅನ್ನ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವ ಲೇಬರ್ಸ್ ಅಥವಾ ಸ್ಮಾಲ್ ಬಿಸಿನೆಸ್ ಸೆಕ್ಟರ್ಗಳಿಗೆ ಸೋಷಿಯಲ್ ಸೆಕ್ಯೂರಿಟಿ ಮತ್ತು ಫೈನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡೋದಕ್ಕೆ ಭಾರತ ಸರ್ಕಾರ ತಂದಿರುವಂತಹ ಒಂದು ಸ್ಕೀಮ್ ಈ ಇ-ಶ್ರಮ್ ಕಾರ್ಡ್ ಆಗಿದೆ. ಈಗ ಇ-ಶ್ರಮ್ ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡುವುದು ಎಂಬುದನ್ನು ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ CSC ಮಿತ್ರ ಪೋರ್ಟಲ್ಗೆ ಲಾಗಿನ್ ಆಗಿ ಗವರ್ನಮೆಂಟ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ ಅಪ್ಲೈ ಇ-ಶ್ರಮ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಬೇಕು. ಇದಾದ ನಂತರ ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾ ಹೋಗಬೇಕು. ಮೊದಲಿಗೆ ಅಪ್ಲಿಕೆಂಟ್ ನೇಮ್ ಅನ್ನ ಟೈಪ್ ಮಾಡಬೇಕು. ಇದಾದ ನಂತರ ಅಪ್ಲಿಕೆಂಟ್ ನ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಬೇಕು. ನಂತರ ಅಪ್ಲಿಕೆಂಟ್ ನ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ ನ ಮ್ಯಾರಿಟಲ್ ಸ್ಟೇಟಸ್ ಅನ್ನ ಎಂಟರ್ ಮಾಡಬೇಕು. ಮ್ಯಾರಿಡ್ ಆಗಿದ್ರೆ ಮ್ಯಾರಿಡ್, ಅಥವಾ ವಿಡೋ ಆಗಿದ್ರೆ ವಿಡೋ, ಅಥವಾ ಡಿವೋರ್ಸ್ಡ್ ಆಗಿದ್ರೆ ಡಿವೋರ್ಸ್ ಅಂತ ಎಂಟರ್ ಮಾಡಬೇಕು. ನಂತರ ಅಪ್ಲಿಕೆಂಟ್ ನ ರಿಲೇಶನ್ಶಿಪ್ ಸ್ಟೇಟಸ್ ಅನ್ನ ಎಂಟರ್ ಮಾಡಿ. ನಂತರ ರಿಲೇಶನ್ಶಿಪ್ ನಲ್ಲಿರುವವರ ನೇಮ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ಸೋಷಿಯಲ್ ಕ್ಯಾಟಗರಿನಲ್ಲಿ ಬಂದು ಅಪ್ಲಿಕೆಂಟ್ ನ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಅಪ್ಲಿಕೆಂಟ್ ಡಿಫರೆಂಟ್ಲಿ ಏಬಲ್ಡ್ ಆಗಿದ್ರೆ ಎಸ್ ಅಂತ, ಅಥವಾ ನೋ ಆಗಿದ್ರೆ ನೋ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಸ್ಟೇಟ್ ನೇಮ್ ಅನ್ನ ಸೆಲೆಕ್ಟ್ ಮಾಡಿ. ಇದಾದ ನಂತರ ಡಿಸ್ಟ್ರಿಕ್ಟ್, ಸಬ್ ಡಿವಿಷನ್ ಮತ್ತು ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2 ಅನ್ನ ಕಂಪ್ಲೀಟ್ ಮಾಡಿ. ನಂತರ ಏರಿಯಾ ಪಿನ್ ಕೋಡ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ಈ ಅಡ್ರೆಸ್ ನಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಎಂಬುದನ್ನು ಸೆಲೆಕ್ಟ್ ಮಾಡಿ. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ ನ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡಿ. ನಂತರ ಅವರ ಮಂತ್ಲಿ ಇನ್ಕಮ್ 10 to 15,000 ಆಗಿದ್ರೆ ಅಥವಾ 15 to 18,000 ಆಗಿದ್ರೆ ಸೆಲೆಕ್ಟ್ ಮಾಡಬೇಕು. ಇದಾದ ನಂತರ ವರ್ಕಿಂಗ್ ಇನ್ ಪ್ಲಾಟ್ಫಾರ್ಮ್ಸ್ ಲೈಕ್ ಓಲಾ, ಊಬರ್, ಝೊಮ್ಯಾಟೊ ಎಕ್ಸೆಟ್ರಾ ಆಗಿದ್ದಲ್ಲಿ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಎಂಟರ್ ಮಾಡಿ. ನಂತರ ಅವರ ಪ್ರೈಮರಿ ಆಕ್ಯುಪೇಷನ್ ಅನ್ನ ಟೈಪ್ ಮಾಡಬೇಕು. ಅವರು ಕಂಪ್ಯೂಟರ್ ಆಪರೇಟ್ ಆಗಿದ್ದಲ್ಲಿ ಕಂಪ್ಯೂಟರ್ ಆಪರೇಟ್ ಅಂತ, ಅಥವಾ ಲೇಬರ್ ಅಥವಾ ಫಾರ್ಮರ್ ಆಗಿದ್ದಲ್ಲಿ ಫಾರ್ಮರ್ ಎಂದು ಟೈಪ್ ಮಾಡಬೇಕು. ನಂತರ ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕು. ಇದಾದ ನಂತರ ನಿಮ್ಮ ಅಪ್ಲಿಕೆಂಟ್ ನ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಎಂಟರ್ ಮಾಡಿ. ನಂತರ IFSC ಕೋಡ್ ಅನ್ನು ಎಂಟರ್ ಮಾಡಿ. ಇದಾದ ನಂತರ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೀವು ಅಪ್ಲೈ ಮಾಡಿದ 2 ವರ್ಕಿಂಗ್ ಅವರ್ಸ್ ನಲ್ಲಿ ನಿಮ್ಮ ಇ-ಶ್ರಮ್ ಕಾರ್ಡ್ ಡೌನ್ಲೋಡ್ಗೆ ರೆಡಿ ಇರುತ್ತೆ. ಇಲ್ಲಿ ನೀವು ಡೌನ್ಲೋಡ್ ACK ಕೊಟ್ರೆ ನಿಮ್ಮ ಇ-ಶ್ರಮ್ ಕಾರ್ಡ್ ಡೌನ್ಲೋಡ್ಗೆ ರೆಡಿ ಇರುತ್ತೆ.